ನಮಸ್ಕಾರ. ಸ್ವಾದಿಷ್ಟ ಸವಿರುಚಿ ಚಾನಲ್ನ ಪ್ರೀತಿಯ ವೀಕ್ಷಕರೇ, ಕರ್ನಾಟಕದ ಊಟದಲ್ಲಿ ಬಸ್ಸಾರು, ಉಪ್ಸಾರು ಹಾಗೆ ರಾಗಿ ಮುದ್ದೆ ಅಂದರೆ ತುಂಬ ಫೇಮಸ್ ಅಲ್ವಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತರಕಾರಿಯನ್ನು ಬಳಸ್ಕೊಂಡು ಹೇಗೆ ಸುಲಭವಾಗಿ ಹಾಗೆ ರುಚಿಯಾದಂಥ ಬಸ್ಸಾರನ್ನು ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಸ್ಸಾರು ಮಾಡಲಿಕ್ಕೆ ಒಂದು ಕುಕ್ಕರ್ನಲ್ಲಿ ಅರ್ಧ ಬಟ್ಲಾಗುವಷ್ಟು ತೊಗರಿಬೇಳೆ ಹಾಗೆ ಅರ್ಧ ಬಟ್ಲಾಗುವಷ್ಟು ಹಸಿರು ಕಾಳನ್ನು ಹಾಕಬೇಕು. 2 ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಚಿಕ್ಕ ಲೋಟದಲ್ಲಿ 1 ಲೋಟ ಅಳತೆ ಬರುತ್ತೆ. ಅದು ನೀರು ಹಾಕ್ಕೊಂಡು ಚೆನ್ನಾಗಿ 2ರಿಂದ 3 ಬಾರಿ ತೊಳೆದುಕೊಳ್ಳಿ. ತೊಳೆದ ನಂತರ ಕಾಳಿನ ಜೊತೆಯಲ್ಲಿ 1 ಬಟ್ಲಾಗುವಷ್ಟು ಕ್ಯಾರೆಟು ಸಣ್ಣಗೆ ಹೆಚ್ಚಿದ್ದು, ಹಾಗೆ ಗೆಡ್ಡೆಕೋಸು, ಹಾಗೆ ಗೋರಿಕಾಯಿ, ಬೀನ್ಸು, ಆಲೂಗೆಡ್ಡೆ ಹಾಗೆ ಗುಂಡು ಬದನೆಕಾಯಿ ಎಲ್ಲನೂ ಸಹ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಂತರ ಸಣ್ಣಗೆ ಹೆಚ್ಚಿದ ಟೊಮೊಟೊನೂ ಸಹ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೊಟೊ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಿದ್ದೀನಿ. ನೀವೇನಾದರೂ ಹುಣಸೆ ಹಣ್ಣನ್ನು ಜಾಸ್ತಿ ಬಳಸಿದ್ರೆ ಟೊಮೊಟೊನ ಕಡಿಮೆ ಮಾಡ್ಕೊಳ್ಳಿ. ನಂತರ 2.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸಾಂಬಾರು ಅತಿ ನೀರಾದ್ರೂ ಚೆನ್ನಾಗಿರೋದಿಲ್ಲ, ಅದಕ್ಕೆ ಕರೆಕ್ಟ್ ಪ್ರಮಾಣದಲ್ಲೇ ನಾವು ನೀರನ್ನು ಸೇರಿಸ್ಕೊಳ್ಬೇಕು. ನಂತರ 1-2 ಚಮಚದಷ್ಟು ಖಾರದ ಪುಡಿ ಅಂದರೆ ಬೇಳೆ ಸಾರು ಪುಡಿನ ತೊಗೊಂಡಿದ್ದೀನಿ. ನಿಮಗೆ ಹೆಚ್ಚಿಗೆ ಖಾರ ಬೇಕು, ಸಾಂಬಾರು ಬೇಕು ಅಂದರೆ ನೀವು ಹೆಚ್ಚಿಗೆ ಖಾರದ ಪುಡಿನ ಹಾಕ್ಕೊಳ್ಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಹರಳುಪ್ಪನ್ನು ಬಳಸಿದ್ದೀನಿ. ಉಪ್ಪು ಮತ್ತು ಸಾಂಬಾರು ಪುಡಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬರೀ ಒಂದೇ ಒಂದು ವಿಷಲ್ಲು ಬರ್ಸ್ಕೊಂಡ್ರೆ ಸಾಕು. ಹೆಚ್ಚಾಗಿ ತರಕಾರಿ ಬೇಯಬಾರ್ದು. 1 ವಿಷಲ್ ಕೂಗಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಇವಾಗ ತರಕಾರಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಈ ಪ್ರಮಾಣದಲ್ಲಿ ಇದ್ದರೆ ಸಾಕು. ನೀವು ಹೆಚ್ಚಿಗೆ ವಿಷಲ್ ಬರ್ಸ್ಬಿಟ್ರೆ ತರಕಾರಿ ಕಾಳೆಲ್ಲ ಚೆನ್ನಾಗಿ ಬೆಂದೋಗುತ್ತೆ, ಪಲ್ಯ ಅಷ್ಟು ರುಚಿ ಕೊಡಲ್ಲ. ತರಕಾರಿ ಹಾಗೆ ಕಾಳನ್ನು ನೀರಿಂದ ಸೆಪ್ರೇಟ್ ಮಾಡೋದನ್ನು ನಾವು ಬಸಿಯೋದು ಅಂತ ಕರಿತೀವಿ. ಈ ಬಸ್ದಂತಹ ನೀರಿನಿಂದ ಮಾಡೋದೇ ಬಸ್ಸಾರು. ಈಗ ಬಸ್ದಾದ್ಮೇಲೆ ತರಕಾರಿಲಿ ಬೇಯಿಸಿರೋ ನೀರಂಶ ಏನಾದರೂ ಇದ್ದರೆ ಅದೆಲ್ಲ ಪೂರ್ತಿಯಾಗಿ ಸೋರೋಗೋ ತನಕ ಹಾಗೆ ಬಿಟ್ಬಿಡ್ಬೇಕು. ನಂತರ ಇವಾಗ ಬಸ್ಸಾರು ಮಾಡಲಿಕ್ಕೆ ನಾವು ಏನು ತರಕಾರಿ ನೀರನ್ನು ಶೋಧಿಸಿಟ್ಕೊಂಡ್ವಿ ಒಂದು ಪಾತ್ರೆಯಲ್ಲಿ, ಅದನ್ನು ಸ್ಟವ್ ಹಚ್ಚಿ ಕುದಿಲಿಕ್ಕೆ ಇಟ್ಬಿಡಿ. ಅದೇ ಸಮಯದಲ್ಲಿ ಸಾಂಬಾರಿಗೆ ಒಂದು ಮಸಾಲೆನ ರುಬ್ಕೊಂಬರಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹುರಿದಂತಹ ಕಾಯಿ ತುರಿ, ಹಾಗೆ 1 ಚಮಚದಷ್ಟು ಹುರ್ಗಡ್ಲೆ, ಹಾಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ರುಬ್ಬಿದ ಮಿಶ್ರಣನ ನಾವು ಏನು ಸಾರು ಕುದಿಲಿಕ್ಕೆ ಇಟ್ಟಿದ್ವಿ ಅದಕ್ಕೆ ಹಾಕ್ಕೊಳ್ಬೇಕು. ಸಾರಿನ ರುಚಿ ಹೆಚ್ಚಬೇಕು ಅಂದರೆ ಹುಣಸೆ ಹುಳಿನ ಹಾಕಬೇಕು. ನಾನಿಲ್ಲಿ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಿವುಚಿ ಬರೀ ರಸನ ಮಾತ್ರ ಸಾರಿಗೆ ಸೇರಿಸ್ಕೊಳ್ತಿದ್ದೀನಿ. ನಾನು ಟೊಮೊಟೊನ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹುಳಿನ ಕಡಿಮೆ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಬೇಯಿಸುವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ, ಆದರೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಿದ್ದೀನಿ. ಇವಾಗ 6-7 ನಿಮಿಷ ಹೈ ಫ್ಲೇಮಲ್ಲಿ ಸಾರನ್ನು ಕುದಿಲಿಕ್ಕೆ ಬಿಡಬೇಕು. ಹುಳಿ ಮತ್ತು ಮಸಾಲೆ ಎಲ್ಲ ಬೇಯೋ ತನಕ 6-7 ನಿಮಿಷ ಕುದಿಸಾದ್ಮೇಲೆ ಸಾರನ್ನು ಕೊನೆಯಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣ್ಸಿಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸಾರಿಗೆ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ 1 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಹಾಗೆ ರುಚಿಯಾದಂಥ ಬಸ್ಸಾರು ರೆಡಿಯಾಗುತ್ತೆ. ಕಾಳು ಹಾಗೆ ತರಕಾರಿ ಬೇಯಿಸಿದ ನೀರಲ್ಲಿ ಬಸ್ಸಾರನ್ನ ಮಾಡ್ಕೊಂಡ್ವಿ. ಇವಾಗ ಬೇಯಿಸಿದ ತರಕಾರಿಯಲ್ಲಿ ಪಲ್ಯನ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಚಿ 3-4 ಚಮಚ ಆಗುವಷ್ಟು ಸಾಸಿವೆ ಎಣ್ಣೆ, ಹಾಗೆ ಅರ್ಧ ಚಮಚ ಸಾಸಿವೆ, 1 ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ 2-3 ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅದನ್ನು ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಂತರ ಬೇಯಿಸಿದಂತಹ ಕಾಳು ಹಾಗೆ ತರಕಾರಿನ ಸೇರಿಸ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮನ್ನೇ ಇಟ್ಕೊಳ್ಬೇಕು, ಹೈ ಫ್ಲೇಮ್ ಇಡಬಾರ್ದು. ತರಕಾರಿಯಲ್ಲಿರುವಂಥ ನೀರಂಶ ಎಲ್ಲ ಡ್ರೈ ಆಗೋ ತನಕ ನಾವು ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಕೊನೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡು ಕಾಯಿಯಲ್ಲಿರುವಂಥ ಹಸಿ ಅಂಶ ಎಲ್ಲ ಹೋಗೋ ತನಕ 2 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿಲೇ ಫ್ರೈ ಮಾಡ್ತಾ ಹೋಗಬೇಕು. 1-2 ನಿಮಿಷ ಫ್ರೈ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿದ್ರೆ ರುಚಿಯಾದಂಥ ಪಲ್ಯ ಸವಿಲಿಕ್ಕೆ ಸಿದ್ಧವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ ಹಲವಾರು ಬಗೆಯ ತರಕಾರಿಗಳನ್ನು ಬಳಸ್ಕೊಂಡು ಹೇಗೆ ಸುಲಭವಾಗಿ ಬಸ್ಸಾರು ಹಾಗೆ ಪಲ್ಯನ ಮಾಡಬಹುದು ಅಂತ. ಬಸ್ಸಾರು ಹಾಗೆ ಪಲ್ಯದ ರುಚಿ ಮಾತ್ರ 100% ತುಂಬ ಚೆನ್ನಾಗಿರುತ್ತೆ.
ನೀವು ಕೂಡ ಈ ಒಂದು ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡ್ತೀರಾ ಅಲ್ವಾ? ಹಾಗಾದರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.